ನಮಸ್ತೆ ಕರ್ನಾಟಕ. 100 ಕೋಟಿ ಸಂಪಾದನೆ ಮಾಡೋದು ಹೇಗೆ? ಸಂಪಾದನೆ ಮಾಡ್ಬೋದು ಅಂತ ನಾನು ಹೇಳ್ತೀನಿ. ಟೀ ಕುಡಿಯೋಕ್ಕೂ ದುಡ್ಡಿಲ್ಲ, ನಾನು ಹೆಂಗ್ ಸರ್ 100 ಕೋಟಿ ಮಾಡ್ಲಿ? ಸರ್ ನಾನು ಓದಿರೋದೇ 10th ಸರ್, ನಾನು ಹೆಂಗ್ ಮಾಡ್ಲಿ? ನಾನು ಡಬಲ್ ಡಿಗ್ರಿ ಮಾಡಿದೀನಿ ಸರ್, ಬ್ಯಾಗ್ ಹಾಕೊಂಡು ಕೆಲ್ಸಕ್ಕೆ ಹೋಗ್ತಾ ಇದೀನಿ, ನಾನು ಹೆಂಗ್ ಮಾಡ್ಲಿ? ಏನಕ್ಕೆ ಮಾಡಬೇಕು? ಫಸ್ಟ್ ಆಫ್ ಆಲ್ ಬಟ್ ಅದನ್ನ ಮಾಡ್ಬೇಕಂದ್ರೆ ಒಂದು ಕ್ಲಾರಿಟಿ ಇರ್ಬೇಕು. ಈ ಪ್ರಕೃತಿ ಹೆಂಗ್ ವರ್ಕ್ ಆಗ್ತಿದೆ, ಈ ಸಮಾಜ, ಈ ಸಿಸ್ಟಮ್ಮು. ತಿಂಗಳಿಗೆ ನೀವು 2% ಎಕ್ಸಾಂಪಲ್, ನಿಮ್ಮ ಹತ್ರ 100 ರೂಪಾಯಿ ದುಡ್ಡಿದೆ, 100 ರೂಪಾಯಿಗೆ 2 ರೂಪಾಯಿ ದುಡಿಬೇಕು. ಇದೇ ಕಾನ್ಸೆಪ್ಟ್. ಡೆಫಿನೆಟ್ಲಿ 100 ರೂಪಾಯಿಗೆ 2 ರೂಪಾಯಿ ಸಂಪಾದನೆ ಮಾಡೋದು ಯಾರು? ಬಿಸ್ನೆಸ್, ನಾಟ್ ಎಂಪ್ಲಾಯೀಸ್. ಇವತ್ತು ಕಷ್ಟಪಟ್ಟು ದುಡಿದು ಶ್ರೀಮಂತರಾಗೋದೆಲ್ಲ ಸತ್ಯ ಆಗಂಗಿದ್ರೆ ದಿನ ಎದ್ದು ಕೂಲಿ ಮಾಡೋನು ಇವತ್ತು 1000 ಕೋಟಿಗೆ ಇರ್ಬೇಕಾಯ್ತು. ಏನೂ ಮಾಡಿದ್ರೆ ಸುಮ್ಮನೆ ಎದೊಳಕ್ಕೂ ಆಗಲ್ಲ, ಕುತ್ಕೊಳ್ಳೋಕ್ಕೂ ಆಗಲ್ಲ ಅಂತ ಒಂದು ಫ್ಯಾಮಿಲಿಗಳು ಇವತ್ತು 1000 ಕೋಟಿ ಮಾಡ್ತಾರೆ. ಇದೊಂದು ಐ ಓಪನರ್ ವಿಡಿಯೋ ಅಂತಾನು ಹೇಳ್ಬೋದು. ಯಾಕಂದ್ರೆ ನಾವು ಸಮಾಜ ಹೆಂಗ್ ಬದುಕ್ತಾ ಇದೀವಿ ಯೋಚನೆ ಮಾಡಿ. ಇಂಡಿಯನ್ಸ್ ಲೀವ್ ಲೈಕ್ ಅ ಕಾಕ್ರೋಚ್ ಅಂಡ್ ಡೈ ಲೈಕ್ ಅ ಕಾಕ್ರೋಚ್ ಅಂತ. ಸಿಸ್ಟಮ್ ಒಳಗಡೆ ಸಿಕ್ಕಾಕೊಂಡ್ಬಿಟ್ಟಿದ್ವಿ. ಸಿಸ್ಟಮ್ ನಮ್ಮನ್ನ ರುಬ್ಬಾಕ್ಬಿಡೋದು. ಒಂದ್ಸತಿ ಆ ಸಿಸ್ಟಮ್ ಇಂದ ಹೊರಗಡೆ ಬನ್ನಿ. ಕಾಲದಲ್ಲಿ ಇದೀವಿ ನಾವು. ಅದೇ ಹಿಸ್ಟ್ರಿ, ರಾಜ ಬಂದ, ರಾಜ ಹೋದ, ಇಲ್ಲಿ ಇದಾಯ್ತು, ಅದನ್ನೇ ಓದ್ಕೊಂಡಿದೀವಿ. ಅದೇ ರಾಜ ಬಂದ, ಅದೇ ಹಿಸ್ಟ್ರಿ. ಕಮ್ ಬ್ಯಾಕ್ ಟು ದ ರಿಯಾಲಿಟಿ. ನಿಮ್ಮ ಮಕ್ಕಳು ನೀವು ಏನಾದ್ರು ಕೇಳ್ಬೋದು, ನಮ್ಮ ತಂದೆ ಏನೋ ಮಾಡಿಲ್ಲ, ನಮ್ಮ ತಾಯಿ ಏನೋ ಮಾಡಿಲ್ಲ, ನಮ್ಮ ತಾತ ನನ್ಗೇನು ಆಸ್ತಿಗಳೇ ಮಾಡಿಲ್ಲ. ನಿಮ್ಮ ಮಕ್ಕಳಿಗೆ ಒಂದೇ ಒಂದು ವಿದ್ಯೆ ಕೊಡಿ. ಯಾವ ವಿದ್ಯೆ? ಬಿಸ್ನೆಸ್. ಇಸ್ ಮೋಸ್ಟ್ ಸುಪ್ರೀಂ ಥಿಂಗ್ ಅಂದ್ರೆ ನಾಲೆಡ್ಜ್.